Hello everyone, welcome to Sanmargaha classes. Next question from Justice about self. Combine the collocative words. Okay, so here one table is given, there are 7 words and some words are given in the bracket. You have to write collocative words in the column B. Okay, monthly, friend, personal, path of, look, wretched, piece of ಅಂತ ಕೊಟ್ಟಿದ್ದಾರೆ. ಸೊ ಬ್ರಾಕೆಟ್ ಅಲ್ಲಿ ಅಲವೆನ್ಸ್, ಫೀಲಿಂಗ್ಸ್, ಬೀಸ್ಟ್, ಜಸ್ಟಿಸ್, ಆಫ್ಟರ್, ಲಕ್, ಶಿಪ್. ಸೊ ಯಾವ ವರ್ಡ್ ಜೊತೆ ಇದು ಕೊಲೊಕೇಟ್ ಆಗುತ್ತೆ? ಕೊಲೊಕೇಟಿವ್ ಮೀನ್ಸ್ ದ ವರ್ಡ್ಸ್ ವಿಚ್ ಆರ್ ಆಫನ್ ಯೂಸ್ಡ್ ಟುಗೆದರ್. ಸೊ ಒಟ್ಟಿಗೆ ಬಳಕೆ ಮಾಡುವಂತಹ ಶಬ್ದಗಳು, ಅದನ್ನ ಕೊಲೊಕೇಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಫಿ ಕಪ್, ಇದನ್ನ ಒಟ್ಟಿಗೆ ನಾವು ಯೂಸ್ ಮಾಡ್ತೀವಿ ಮಾತನಾಡುವಾಗ ಅಲ್ವಾ? ಸೊ ಅಂತ ಶಬ್ದಗಳನ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಮಂತ್ಲಿ ಜೊತೆ ಯಾವ್ದನ್ನ ಯೂಸ್ ಮಾಡ್ತಾರೆ? ಫೀಲಿಂಗ್ಸ್ ಇರುತ್ತಾ? ಬೀಸ್ಟ್, ಜಸ್ಟಿಸ್, ಆಫ್ಟರ್, ಅಲೋವೆನ್ಸ್, ಲಕ್ಷಿಪ್. ಮಂತ್ಲಿ ಅಲೋವೆನ್ಸ್ ಆರ್ ಮಂತ್ಲಿ ಸ್ಯಾಲ್ರಿ ಅಂತ ಹೇಳ್ತೀವಿ ಅಲ್ವಾ ಮಕ್ಳೇ? ಸೊ ಮಂತ್ಲಿ ಜೊತೆಗೆ ಯಾವ ಒಂದು ವರ್ಡ್ ಕೊಲೊಕೇಟ್ ಆಗತ್ತೆ? ಅಲೋವೆನ್ಸ್. ಓಕೆ, ನೋಡಿ ಇಲ್ಲಿ ಫಸ್ಟೇ ಕೊಟ್ಟಿದ್ದಾರೆ ಅಲೋವೆನ್ಸ್ ಅಂತ. ಓಕೆನಾ? ಸೊ ಇದು ಫಸ್ಟ್ ಒನ್ ಆಯ್ತು. See here they have given allowance. Okay, and friendship, ಸ್ನೇಹ ಅಲ್ವಾ? ಸೊ ಫ್ರೆಂಡ್ಶಿಪ್ ಏನಾಗತ್ತೆ? ಅದು ಫ್ರೆಂಡ್ಶಿಪ್ ಇಸ್ ಅ ವರ್ಡ್. ಓಕೆ, ಸೊ ಫ್ರೆಂಡ್ ಜೊತೆ ಶಿಪ್ ಅನ್ನ ಯೂಸ್ ಮಾಡ್ತೀರಿ. ಪರ್ಸನಲ್ ಫೀಲಿಂಗ್ಸ್ ಅಲ್ವಾ ಮಕ್ಕಳೇ? ಪರ್ಸನಲ್ ಫೀಲಿಂಗ್ಸ್, ವೈಯಕ್ತಿಕ ಭಾವನೆಗಳು. ಓಕೆ, ನೆಕ್ಸ್ಟ್ ಪಾತ್ ಆಫ್ ಜಸ್ಟಿಸ್, ನ್ಯಾಯದ ದಾರಿಯಲ್ಲಿ ನಡೆಯುವುದು ಅಂತ ಹೇಳ್ತೀವಿ. ಪಾತ್ ಆಫ್ ಜಸ್ಟಿಸ್. ಯಾಕೆ ಅಂತಾರೆ? ಪಾತ್ ಆಫ್ ಬೀಸ್ಟ್ ಆಗಲ್ಲ, ಪಾತ್ ಆಫ್ ಆಫ್ಟರ್ ಆಗಲ್ಲ, ಪಾತ್ ಆಫ್ ಲಕ್ ಇಲ್ಲ. ಓಕೆ, ಪಾತ್ ಆಫ್ ಜಸ್ಟಿಸ್. ಲುಕ್ ಆಫ್ಟರ್, ಕೇರ್ ತಗೊಳ್ಳೋದು. ಓಕೆ, ಲುಕ್ ಆಫ್ಟರ್. ಮದರ್ ಲುಕ್ ಆಫ್ಟರ್ಸ್ ಹರ್ ಚಿಲ್ಡ್ರನ್. ಓಕೆ, ಲುಕ್ ಆಫ್ಟರ್. Next one, wretched beast, animal. Okay, wretched beast. 7, piece of luck ಅಂತ ಹೇಳ್ತೀವಿ. piece of luck, ಅದೃಷ್ಟ. ಓಕೆನಾ? piece of luck. Thank you.